ಬೈ ಎಲೆಕ್ಷನ್ ಪ್ರಚಾರ ಹುಡಿ ತುಂಬಿದ ಮುಸ್ಲಿಂ ಮಹಿಳೆಯರು. ಈ ಕಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಕ್ಯಾಂಪೇನ್ ಅನ್ನು ಮಾಡಿರುವಂಥದ್ದು. ದಾವಣಗೆರೆ ನಗರದ ಇಮಾಮ್ ನಗರದಲ್ಲಿ ಪ್ರಚಾರ ಕಾರ್ಯ. ದಾವಣಗೆರೆ ನಗರದ ಇಮಾಮ್ ನಗರದಲ್ಲಿ ಪ್ರಚಾರ ಕಾರ್ಯ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಸಂಧ್ಯಾಗೆ ಹುಡಿ ತುಂಬಿ ಬೆಂಬಲಿಸಿದ ಮುಸ್ಲಿಂ ಮಹಿಳೆಯರು ಹಿಂದೂ ಸಂಪ್ರದಾಯದಂತೆ ಹುಡಿ ತುಂಬಿ ಆಶೀರ್ವಾದವನ್ನ ಮಾಡಿದ್ದಾರೆ. ಈ ಬಾರಿ ನಿಮ್ಮ ಪತಿ ಶ್ರೀನಿವಾಸ್ ಅವರಿಗೆ ಮತ ಹಾಕ್ತೇವೆ ಅಂತೇಳಿ ಭರವಸೆಯನ್ನು ಸಹ ನೀಡಿದ್ದಾರೆ. ಮುಸ್ಲಿಂ ಮತ ಹಾಕಿಸಿಕೊಂಡು ಕಾಂಗ್ರೆಸ್ ದ್ರೋಹ ಬಗೆದಿದೆ. ಕೈ ನಾಯಕರಿಗೆ ಈ ಬಾರಿ ಎಲೆಕ್ಷನ್ ಅಲ್ಲಿ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ. ಬಿಜೆಪಿ ನಮಗೆ ವಿರೋಧಿಯಲ್ಲ. ತ್ರಿವಳಿ ತಲಾಖನ್ನ ನಿಲ್ಲಿಸಿದ್ದಾರೆ. ತಲಾಖ್ ನಿಲ್ಲಿಸಿ ಮೋದಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ತುಂಬಾ ಒಳ್ಳೆಯ ವ್ಯಕ್ತಿ, ಬೆಂಬಲವನ್ನ ನಾವು ನೀಡುತ್ತೇವೆ. ಅವರನ್ನ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತೇವೆ. ಶ್ರೀನಿವಾಸ್ ಅವರ ತಂದೆ ಹಮಾಲಿ ಕೆಲಸ ಮಾಡ್ತಾ ಇದ್ರು. ಬಿಜೆಪಿ ಅಭ್ಯರ್ಥಿ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ 100ಕ್ಕೆ 100ರಷ್ಟು ಶ್ರೀನಿವಾಸ್ಗೆ ನಮ್ಮ ಬೆಂಬಲ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಭರವಸೆಯೊಂದನ್ನ ಮುಸ್ಲಿಂ ಮಹಿಳೆಯರು ಶ್ರೀನಿವಾಸ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಅವರಿಗೆ ನೀಡಿರುವಂಥದ್ದು, ಹೇಳಿರುವಂಥದ್ದು ಸಹ ಒಂದು ಬೈ ಎಲೆಕ್ಷನ್ ಪ್ರಚಾರ. ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಇದು ಮುಖ್ಯವಾಗಿ ಮುಸ್ಲಿಂ ಮಹಿಳೆಯರೆಲ್ಲ ಸೇರಿಕೊಂಡು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಅವರ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿ ಉಡಿಯನ್ನು ತುಂಬಿದ್ದಾರೆ ಮುಸ್ಲಿಂ ಮಹಿಳೆಯರು. ಈ ಬಾರಿ ನಿಮ್ಮ ಪತಿ ಶ್ರೀನಿವಾಸ್ ಅವರಿಗೆ ನಾವು ಖಂಡಿತವಾಗ್ಲೂ ಮತ ಹಾಕ್ತೇವೆ, ಅವರನ್ನ ಗೆಲ್ಲಿಸ್ತೇವೆ. ಮುಸ್ಲಿಂ ಮತ ಹಾಕಿಸ್ಕೊಂಡು ಕಾಂಗ್ರೆಸ್ ಹಲವು ಬಾರಿ ನಮಗಾಗಲೇ ದ್ರೋಹ ಬಗೆದಿದೆ. ಕೈ ನಾಯಕರಿಗೆ ಈ ಬಾರಿ ಎಲೆಕ್ಷನಲ್ಲಿ ಸೋಲಿಸಿ ಅವರಿಗೆ ಒಳ್ಳೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ. ಈಗಾಗಲೇ ತಲಾಖ್ ನಿಲ್ಲಿಸಿ ಮೋದಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸ್ ಅವರು ತುಂಬ ಒಳ್ಳೆಯ ವ್ಯಕ್ತಿ, ಅಂಥವರಿಗೆ ನಾವು ಸದಾಕಾಲ ಬೆಂಬಲವನ್ನು ನೀಡುತ್ತೇವೆ. ಶ್ರೀನಿವಾಸ್ ಅವರ ತಂದೆ ಹಮಾಲಿ ಕೆಲಸವನ್ನು ಮಾಡ್ತಾ ಇದ್ರು. ಖಂಡಿತವಾಗ್ಲೂ ಶ್ರೀನಿವಾಸ್ ಅವರನ್ನು ನಾವು ಗೆಲ್ಲಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮುಸ್ಲಿಂ ಮಹಿಳೆಯರು ಇಲ್ಲಿ ಹೇಳ್ಕೊಂಡಿರುವಂಥದ್ದು. ಶ್ರೀನಿವಾಸ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಅವರೊಟ್ಟಿಗೆ ಈ ರೀತಿಯಾಗಿ ಏನು ಹುಡಿಯನ್ನು ತುಂಬಿ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರು ಈ ಬಾರಿ ಬೈ ಎಲೆಕ್ಷನಲ್ಲಿ ಗೆಲ್ಲಲಿ, ನಮ್ಮ ಮತ ಕೂಡ ಅವರಿಗೆ ಇರುತ್ತೆ. ಇಷ್ಟು ದಿನಗಳಿಂದ ಕಾಂಗ್ರೆಸ್ ಅವರಿಗೆ ನಾವು ಏನು ಬೆಂಬಲವನ್ನು ನೀಡ್ತಾ ಇದ್ವಿ, ಅವರು ನಮಗೆ ದ್ರೋಹವನ್ನು ಬಗೆದಿದ್ದಾರೆ. ಆ ಒಂದು ಕಾರಣದಿಂದಾಗಿ ಈ ಬಾರಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ನಾವು ಮತವನ್ನು ಹಾಕ್ತೇವೆ ಅಂಥೇಳಿ ಮುಸ್ಲಿಂ ಮಹಿಳೆಯರು ಇಲ್ಲಿ ಹೇಳಿರುವಂಥದ್ದು. ಇನ್ನು ಹಿಂದೂ ಸಂಪ್ರದಾಯದಂತೆ ಮುಸ್ಲಿಂ ಮಹಿಳೆಯರು ಉಡಿಯನ್ನು ತುಂಬಿದ್ದಾರೆ. ಮುಖ್ಯವಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಇದು ಒಂದು ಕಡೆಯಿಂದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ಮುಸ್ಲಿಂ ಅವರು ಈಗಾಗಲೇ ಒಂದಿಷ್ಟು ಏನೋ ಮುಸ್ಲಿಂ ಅವರ ಮತ್ತು ಕಾಂಗ್ರೆಸ್ ಪಕ್ಷದವರ ಜೊತೆ ಭಿನ್ನಾಭಿಪ್ರಾಯ ಒಂದು ಬಿರುಕು ಏರ್ಬಿಡಿದೆ. ಇದು ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಒಂದು ಕಡೆಯಿಂದ ತುಂಬಾ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾನೆ ಇದೆ. ಈಗಾಗಲೇ ಸಾಕಷ್ಟು ವ್ಯಕ್ತಿಗಳು ಏನು ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ವೋಟ್ ಹಾಕ್ತೇವೆ, ಮತವನ್ನು ಹಾಕಿ ಗೆಲ್ಲಿಸ್ತೇವೆ, ಕಾಂಗ್ರೆಸ್ಗೆ ಒಂದು ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಈ ಹಿಂದೆಯಿಂದಲೂ ಕೂಡ ಈಗಾಗಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕೂಡ ಈಗ ಶ್ರೀನಿವಾಸ ದಾಸಕರಿಯಪ್ಪ ಅವರ ಪತ್ನಿ ಸಂಧ್ಯಾ ಅವರಿಗೆ ಮುಸ್ಲಿಂ ಮಹಿಳೆಯರು ಹುಡಿ ತುಂಬಿ ಆಶೀರ್ವಾದವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ನಾವು ಮತಗಳನ್ನು ಹಾಕಿ ಗೆಲ್ಲಿಸ್ತೇವೆ ಅನ್ನುವಂತಹ ಭರವಸೆಯೊಂದನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.